ಈ ವರ್ಷದ ಮುಂಗಾರು ಮಳೆ ಮರಣ ಮೃದಂಗವನ್ನೇ ಬಾರಿಸ್ತಾ ಇದೆ. ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣ ಆಗಿತ್ತಲ್ಲ, ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಗೆ ಗ್ಯಾಸ್ ಟ್ಯಾಂಕರ್ ಬಿದ್ದಿತ್ತು. ಈಗ ಆ ಟ್ಯಾಂಕರ್ನಲ್ಲಿ ಲೀಕೇಜ್ ಆಗ್ತಾ ಇದೆ. ನದಿಯಲ್ಲಿ ಕೊಚ್ಚೋಗಿದ್ದ ಎಲ್ಪಿಜಿ ಗ್ಯಾಸ್ ಟ್ಯಾಂಕರ್ನಲ್ಲಿ ಲೀಕೇಜ್ನ ಶಬ್ದ ಕೇಳಿಸ್ತಾ ಇದೆ. ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ 66ರ ಬಳಿ ಆ ಗ್ಯಾಸ್ ಟ್ಯಾಂಕರ್ನ ನಿಲ್ಲಿಸಲಾಗಿತ್ತು. ಒಟ್ಟು 2 ಗ್ಯಾಸ್ ಟ್ಯಾಂಕರ್ ಹಾಗೂ ಒಂದು ಲಾರಿಯನ್ನ ನಿಲ್ಲಿಸಿದ್ರು. ಏಕಾಏಕಿ ಗುಡ್ಡ ಕುಸಿದ ಪರಿಣಾಮ ಒಂದು ಗ್ಯಾಸ್ ಟ್ಯಾಂಕರ್ ನದಿಗೆ ಕೊಚ್ಚೋಗಿತ್ತು. ಈಗ ಕೊಚ್ಚೋಗಿದ್ದಂತಹ ಟ್ಯಾಂಕರ್ನಲ್ಲಿ ಗ್ಯಾಸ್ ಲೀಕೇಜ್ ಆಗ್ತಿರೋ ಶಬ್ದ ಕೇಳಿ ಬರ್ತಾ ಇದೆ. ಈಗ ಅದನ್ನ ಫೈಂಡ್ ಔಟ್ ಮಾಡೋದೇ ದೊಡ್ಡ ಟಾಸ್ಕ್, ಚಾಲೆಂಜ್ ಇದು. ಕಾರಣ ನೀರೊಳಗೆ ಮುಳುಗಿದೆ ಅರ್ಧಕ್ಕರ್ಧ. ಯಾವ ಭಾಗದಲ್ಲಿ ಗ್ಯಾಸ್ ಲೀಕೇಜ್ ಆಗ್ತಿದೆ ಅನ್ನೋದು ಹಿಂಗೆ ಗೊತ್ತಾಗುತ್ತೆ. ಆಮೇಲೆ ಈಗ ಮುಂದಕ್ಕೆ ಇದರಿಂದ ಆಗಬಹುದಾದಂತಹ ಪರಿಣಾಮಗಳು ಹೇಗೆ, ಏನು ಎದುರಿಸಬೇಕಾಗುತ್ತೆ, ಈ ಆತಂಕ ಕೂಡ ಇದೆ. ಇದರ ನಡುವೆ ಈಗ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ನದಿಯಲ್ಲಿ ಕೊಚ್ಚೋಗಿದೆ LPG ಗ್ಯಾಸ್ ಟ್ಯಾಂಕರ್ನಲ್ಲಿ ಲೀಕೇಜ್ನ ಶಬ್ದ ಕೇಳಿಸ್ತಾ ಇದೆ. ಈಗ ಹೇಗೆ ಬಚಾವ್ ಮಾಡೋದು, ಇದನ್ನ ಮೇಲಕ್ಕೆತ್ತೋದು ಹೇಗೆ, ಏನು ಎತ್ತ ಮುಂದಕ್ಕೆ ಏನೆಲ್ಲ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಆ ಯೋಚನೆಯಲ್ಲಿದ್ದಾರೆ. HP ಕಂಪನಿಯ ಗ್ಯಾಸ್ ಟ್ಯಾಂಕರ್ ತೇಲ್ ಹೋಗಿತ್ತು ಗಂಗಾವಳಿ ನದಿಯಲ್ಲಿ. ಸದ್ಯ ಆ ಟ್ಯಾಂಕರ್ ಏನ್ ತೇಲ್ ಹೋಗಿತ್ತು ಅದರಲ್ಲಿ ಗ್ಯಾಸ್ ಲೀಕ್ ಆಗ್ತಾ ಇದೆ. HP ಕಂಪನಿಯ ತಜ್ಞರ ತಂಡದಿಂದ ಟ್ಯಾಂಕರ್ನ ವಾಲ್ ಬಂದ್ ಮಾಡಿದಾರಂತೆ. ಮುಂಜಾಗ್ರತಾ ಕ್ರಮವಾಗಿ ಸಗಡಗೇರಿ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕಟ್ ಮಾಡಿದ್ದಾರೆ. ಸುತ್ತಮುತ್ತ ಪ್ರದೇಶದ ಜನರಿಗೆ ಈ ಹತ್ರಕ್ಕೆ ಬರಕ್ಕೆ ಹೋಗ್ಬೇಡಿ, ಸುರಕ್ಷಿತ ಸ್ಥಳದಲ್ಲಿ ಇರಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಸುತ್ತಮುತ್ತ ಸುಮಾರು ಒಂದು 35 ಮನೆಯವರಿಗೆ ಎಚ್ಚರಿಕೆಯಿಂದ ಇರೋಕೆ ಸೂಚನೆ ಕೊಟ್ಟಿದ್ದಾರೆ. ಈಗ ಅಗ್ನಿಶಾಮಕ ದಳದವರು, ಪೊಲೀಸರು, NDRF ಟೀಮ್ ಎಲ್ಲರೂ ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಆ ಮೇನ್ ವಾಲ್ನ ಬಂದ್ ಮಾಡಿದಾರಂತೆ. ಬಹುಶಃ ಬಂದ್ ಮಾಡಿದ್ರೆ ಸಂಪೂರ್ಣ ಆ ಕಡೆ ಲೀಕ್ ಆಗೋದು ಅದೆಲ್ಲ ಕಡಿಮೆ ಆಗ್ಬೋದು ಅಂತ ಕಾಣುತ್ತೆ. ಅವರ ತಜ್ಞರ ತಂಡ ಅಥವಾ ಟೀಮನ್ನ ಕೂಡ ಕರೆಸಿದ್ದಾರೆ. ಅದರ ಜೊತೆಗೆ ಜನ ಟಿವಿಲಿ ಬರ್ತಾ ಇದೆಯಲ್ಲ, ನಾವು ಹೋಗಿ ನೋಡೋಣ ಅಂತ ಹತ್ರಕ್ಕೆಲ್ಲ ಬರಕ್ ಹೋಗ್ಬಿಡಿ ಅಂತ ಕೂಡ ಹೇಳಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ. ನವೀನ್, ಇದು ಕೇಳೋಕೆ ಆತಂಕಕಾರಿ ಸುದ್ದಿ. ಇದು ಸದ್ಯಕ್ಕೆ ಅಲ್ಲಿ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಏನ್ ಯೋಚನೆ ಅಥವಾ ಪ್ಲಾನ್ ಮಾಡಿದ್ದಾರೆ ಆ ಒಂದು ಲೀಕೇಜ್ ಆಗೋದನ್ನ ತಪ್ಪಿಸೋಕೆ, ಡೀಟೇಲ್ಸ್ ಕೊಡೋದಾದ್ರೆ? ಈಗಾಗಲೇ ಕಾರ್ಯಾಚರಣೆ ನಡೆಸಬೇಕಾಗಿತ್ತು, ಆದರೆ ಕೆಲವು ತಾಂತ್ರಿಕ ಸಮಸ್ಯೆಯಿಂದಾಗಿ ಈ ಭಾಗದಲ್ಲಿ ಈಗ ಕಾರ್ಯಾಚರಣೆ ಇನ್ನೂ ಕೂಡ ಪ್ರಾರಂಭವಾಗಿಲ್ಲ. ನೀವು ನೋಡ್ಬೋದು, ಟ್ಯಾಂಕರ್ ಈಗ ಗಂಗಾವಳಿಯ ನದಿಯ ನೀರಿನಲ್ಲಿ ಈಗ ಸಿಲುಕಿಕೊಂಡಿರುವಂಥದ್ದು. ಈಗ 2 ಈಗ ಸವಾಲುಗಳಿರುವಂಥದ್ದು. ಒಂದು, ಆ ಟ್ಯಾಂಕರ್ನಲ್ಲಿರುವಂತಹ ಗ್ಯಾಸನ್ನು ನೀರಿನಲ್ಲಿಯೇ ಬಿಡುವಂಥದ್ದು. ಅದನ್ನು ನೀರಿನಲ್ಲಿ ಬಿಟ್ಟರೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಯಾಕಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಹೋದಾಗ ಎಲ್ಲಾದರೂ, ಯಾಕಂದರೆ ಗಾಳಿಗಿಂತ ಹೆಚ್ಚು ಭಾರ ಇರುವಂಥದ್ದು ಗ್ಯಾಸು. ಇಂಥದ್ರಲ್ಲಿ ಎಲ್ಲಾದರೂ ಸುತ್ತಮುತ್ತ ಇರುವ ಮನೆಗಳಲ್ಲಿ ಸ್ಫೋಟ ಆಗುವಂಥ ಸಾಧ್ಯತೆಗಳಿದ್ದಾವೆ, ಜಲಚರಗಳಿಗೆ ತೊಂದರೆ ಆಗುವಂಥ ಸಮಸ್ಯೆ ಇದ್ದಾವೆ. ಹೀಗಾಗಿ ಈ ಟ್ಯಾಂಕರನ್ನು ಹೈವೇ ಭಾಗಕ್ಕೆ ತೆಗೆದುಕೊಂಡು ಹೋಗಿ ನಂತರದಲ್ಲಿ ಅದನ್ನು ಡಂಪ್ ಮಾಡುವಂಥ ಒಂದು ಚಟುವಟಿಕೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಅನ್ನುವಂಥ ಒಂದು ಈಗ ಅವರು ನೋಡ್ತಾ ಇರುವಂಥದ್ದು. ಆದರೆ ಈಗ ಹುಬ್ಬಳ್ಳಿಯಿಂದ ಕೆಲವು ತಜ್ಞರ ತಂಡವೂ ಕೂಡ ಬರಬೇಕು. ಯಾಕಂತಂದರೆ ಅದನ್ನು ಮತ್ತೆ ವೀಕ್ಷಣೆ ಮಾಡಬೇಕಾಗಿದೆ. ಕೆಲವು ಭಾಗದಲ್ಲಿ ಈಗ ಲೀಕೇಜ್ ಇರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಈಗ ಲೀಕೇಜನ್ನು ಬಂದ್ ಮಾಡಲಾಗಿದೆ. ಅಲ್ಲಿರೋ ವಾಲನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಯಾವುದೇ ತೊಂದರೆ ಆಗದಂತೆ ಈಗ ಸದ್ಯದ ಮಟ್ಟಿಗೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇನ್ನು ಈಗ ನೀವು ಈ ಭಾಗದಲ್ಲಿ ನೋಡ್ಬೋದು, ಈ ಭಾಗದಲ್ಲಿ ಅಗ್ನಿಶಾಮಕ ದಳದವರು ಇದ್ದಾರೆ, HP ಗ್ಯಾಸ್ನ ತಜ್ಞ ಕಮಿಟಿಯವರು ಕೂಡ ಇರುವಂಥದ್ದು. ಅದಲ್ಲದೆ ಈಗ AC ಅವರು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದನ್ನು ನೀವು ನೋಡ್ಬೋದಾಗಿದೆ. ಆದರೆ ಯಾವಾಗ ಯಾವ ರೀತಿಯಲ್ಲಿ ಏನಾಗುತ್ತೆ ಅನ್ನೋಂತಹದ್ದು ಒಂದು ಭಯ ಇರುವಂಥದ್ದು. ಈ ಸಗಡಗೇರಿಯಲ್ಲಿ ಈಗಾಗಲೇ 35 ಜನರಿಗೆ ಅಲರ್ಟನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಮನೆಗಳಲ್ಲಿ ಬೆಂಕಿಯನ್ನು ಹಚ್ಚುವಾಗಲಿ ಅಥವಾ ಬೇರೆ ಕಾರ್ಯಗಳನ್ನು ಮಾಡದಂತೆ ಈಗ ಸೂಚನೆಯನ್ನು ನೀಡಿರುವಂಥದ್ದು. ಆದರೆ ಹೆಚ್ಚು ಕಮ್ಮಿ ಏನಾದರೂ ಆಯಿತು ಅಂತಂದರೆ ಈ ಭಾಗದಲ್ಲಿ ಸಾಕಷ್ಟು ಅನಾಹುತ ಆಗುವಂಥ ಸಾಧ್ಯತೆ ಇದೆ. ಇನ್ನು ಜಿಲ್ಲಾಡಳಿತ ಕೂಡ ಈಗ ಪರ್ಮಿಷನ್ನ ಕೊಡಬೇಕಾಗ್ತದೆ. ಆದರೆ ಇನ್ನೂವರೆಗೂ ಕೂಡ ಈಗ ಪರ್ಮಿಷನ್ ಕೊಟ್ಟಿಲ್ಲ. ಯಾಕಂತಂದರೆ ತಜ್ಞರ ತಂಡ ಇಲ್ಲಿಗೆ ಆಗಮಿಸಿದ್ರು ಕೂಡ ಅವರು ವ್ಯವಸ್ಥಿತವಾಗಿ ಎಲ್ಲವನ್ನೂ ಮಾಡಬೇಕಿತ್ತು. ಆದರೆ ಅವರಿನ್ನೂ ಕೂಡ ಸುಸಜ್ಜಿತವಾಗಿ ಕೆಲಸವನ್ನು ಮಾಡಲಿಕ್ಕೆ ಸಶಕ್ತರಾಗಿಲ್ಲ. ಹಾಗಾಗಿ ಈ ಸಮಸ್ಯೆ ಆಗಿರುವಂಥದ್ದು. ಹೀಗಾಗಿ ಇನ್ನೂ ಕೂಡ ಈ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಅಡ್ಡಿಯಾಗಿರುವಂಥದ್ದು. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಓಕೆ.